ವಿದ್ಯಾರ್ಥಿಗಳು ಯಾವ ಥರ ಅಪ್ಲಿಕೇಶನ್ ಹಾಕೋದು ಏನಿತ್ತು ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಡೌಟ್ ಇರುವಂಥದ್ದಾಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ತಾ ಇದ್ದು, ಸೊ ಅಪ್ಲಿಕೇಶನ್ ಒಂದು ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಕ್ಕಂಥದ್ದು ಏನಿದೆಲ್ಲ ಕರ್ನಾಟಕದ್ದು ಟಿ. ಸೊ ಇದರ ಬಗ್ಗೆ ಒಂದು PDF ಬೇಸ್ ಮೇಲೆ ಇಲಾಖೆಯವರು ಕೂಡ ಅಧಿಕೃತ ಮಾಹಿತಿನ ಪ್ರಕಟ ಮಾಡಿದರು. ಯಾವುದೇ ತಪ್ಪಿಲ್ಲದೆ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಅಂತ 2022ರಲ್ಲಿ ಇದನ್ನು ಒಂದು ಪ್ರಕಟ ಮಾಡಿದ್ರು ಅಂತ ಹೇಳ್ಬೋದು. ಇದೀಗ ವಿದ್ಯಾರ್ಥಿಗಳಿಗೆ ಸೇಮ್ ಇದೇ ಒಂದು ಪ್ರೊಸೆಸ್ ಅನ್ವಯ ಆಗ್ತಿರೋದಾಗಿರುತ್ತೆ. ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಈ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಕೊಟ್ಟಿರ್ತೀವಿ, ಅದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳಿಗೆ ಈ ಥರ ಓಪನ್ ಆಗುತ್ತೆ ಅನ್ಬೋದು. ಅಂದರೆ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಕ್ಲಿಕ್ ಮಾಡಿದಾಗ ಯೂಸರ್ ನೇಮ್ ಪಾಸ್ವರ್ಡ್ ಅಂತ ಇರುತ್ತೆ. ಇನ್ನು ಯೂಸರ್ ನೇಮ್ ನೀವು ಕ್ರಿಯೇಟ್ ಮಾಡಿರಲ್ಲ, ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಹಾಗೆ ಸ್ಕ್ರಾಲ್ ಮಾಡಿದಾಗ ಅಲ್ಲಿ ಯೂಸರ್ ನೇಮ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಿರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಆಪ್ಷನ್ ಓಪನ್ ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಅಲ್ಲಿ ಕ್ಯಾಂಡಿಡೇಟ್ ನೇಮ್ ಆಸ್ SSLC ಮಾರ್ಕ್ಸ್ ಕಾರ್ಡ್ ಅಂತ, ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ಥರ ನೇಮ್ ಇದೆ ಅದೇ ರೀತಿ ನೀವು ಟೈಪ್ ಮಾಡಬೇಕಿರುತ್ತೆ. ನಂತರದಲ್ಲಿ ಆಧಾರ್ ನಂಬರ್ ಅಂತ ಕೊಟ್ಟಿದ್ದಲ್ಲ, ನಿಮ್ಮ ಒಂದು ಆಧಾರ್ ಕಾರ್ಡ್ ಸಂಖ್ಯೆ ಇರುತ್ತಲ್ಲ ಅದನ್ನು ಹಾಕಬೇಕಿರುತ್ತೆ. ಕನ್ಫರ್ಮ್ ಆಧಾರ್ ನಂಬರ್ ಇರುತ್ತಲ್ಲ, ಇನ್ನೊಮ್ಮೆ ಅದೇ ಆಧಾರ್ ನಂಬರ್ ಹಾಕಬೇಕಿರುತ್ತೆ. ನಂತರ ಮೊಬೈಲ್ ಸಂಖ್ಯೆ ಏನಿದೆಯಲ್ಲ, ನಿಮ್ಮ ಮೊಬೈಲ್ ನಂಬರ್ ಏನಿರುತ್ತಲ್ಲ ಪ್ರೆಸೆಂಟಲ್ಲಿ OTP ಬರುವಂಥದ್ದು, ಸೊ ಅದನ್ನು ಹಾಕಿ ನೀವು. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಇಮೇಲ್ ಅಂತಕ್ಕಂಥದ್ದು ಏನಿರುತ್ತಲ್ಲ, ಸೊ ಇಮೇಲನ್ನು ವಿದ್ಯಾರ್ಥಿಗಳು ಹಾಕಬೇಕಿರುತ್ತೆ. ಚಾಯ್ಸ್ ಇರುತ್ತೆ, ಅಥವಾ ವಿದ್ಯಾರ್ಥಿಗಳು ಹಾಕಿ ಇಮೇಲನ್ನು ಕೂಡ ಅಂತ ಹೇಳ್ತಾ. ನಂತರದಲ್ಲಿ ಯೂಸರ್ ನೇಮ್ ಅಂತ ಏನಿದೆಯಲ್ಲ, ನಿಮ್ಮ ಒಂದು ಯೂಸರ್ ನೇಮನ್ನು ಯಾವ್ದು ಬೇಕಾದ್ರೂ ಹಾಕೋಬೋದಾಗಿರುತ್ತೆ, ನಿಮಗೆ ಬೇಕಿರುವಂಥದ್ದು ಅಥವಾ ನಿಮಗೆ ನೆನಪಿರುವಂಥದ್ದು. ಬಟ್ ಯೂಸರ್ ನೇಮನ್ನು ಹಾಕಿದ್ಮೇಲೆ ನೆನಪಿಟ್ಕೊಂಡಿರಿ, ಇಲಾಖೆಯವರು ಕೂಡ ಅದನ್ನು ತಿಳಿಸಿದ್ದಾರೆ. ಸೊ ಕಣಕ್ಕೆ ಯೂಸರ್ ನೇಮ್ ಅಂತಕ್ಕಂಥದ್ದು ಹೆಸರೇ ಆಗಿರ್ಬೋದು, ಅಥವಾ ನಿಮಗೆ ಯಾವುದು ಈಸಿಯಾಗಿರುತ್ತಲ್ಲ ಯೂಸರ್ ನೇಮ್ ಅಂತಕ್ಕಂಥದ್ದು ಅದು ನಡೆಯುತ್ತೆ. ಕಾರಣಕ್ಕೆ ಯೂಸರ್ ನೇಮನ್ನು ಹಾಕಿ. ನಂತರದಲ್ಲಿ ಪಾಸ್ವರ್ಡ್ ಏನಿತ್ತಲ್ಲ, ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡ್. ಸೊ ನಿಮಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಯಾರ ಹತ್ರನೂ ಶೇರ್ ಮಾಡಬೇಡಿ ನೀವು. ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಮತ್ತು ಪಾಸ್ವರ್ಡ್ ಅಂತಕ್ಕಂಥದ್ದು ಎರಡನ್ನೂ ಎಂಟ್ರಿ ಮಾಡಿ ಇಟ್ಕೊಳ್ಳಿ ನೀವು, ಸ್ಟ್ರಾಂಗ್ ಪಾಸ್ವರ್ಡ್ ಥರನೇ. ನಂತರದಲ್ಲಿ ಪ್ರಮುಖವಾಗಿರುವಂಥದ್ದು ಅಂಶಗಳನ್ನ ಮಾಹಿತಿನ ಕೊಟ್ಟಿದ್ದಾರೆ. ಯೂಸರ್ ಬಟನ್ ಕ್ಲಿಕ್ ಮಾಡಿ ಈ ಮೇಲಿನ ಚಿತ್ರದಲ್ಲಿರ್ತಕ್ಕಂಥ ಎಲ್ಲ ಕಾಲಮ್ಗಳನ್ನು ಒಂದು ಭರ್ತಿ ಮಾಡಬೇಕು ಅಂತೆಲ್ಲ ತಿಳಿಸಿದ್ದಾರೆ. ಮತ್ತು ಫರ್ಗಾಟ್ ಪಾಸ್ವರ್ಡ್ ಆಪ್ಷನನ್ನು ಕೂಡ ಉಪಯೋಗಿಸುವಾಗ ಭರ್ತಿ ಮಾಡಬೇಕಾಗಿರ್ತದೆ ಅಂತೆಲ್ಲ ಮಾಹಿತಿಗಳನ್ನು ತಿಳಿಸಿರುವಂಥದ್ದಾಗಿರುತ್ತೆ. ಸೊ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸ್ಕೋಬೋದಾಗಿರುತ್ತೆ. ಕೆಲವೊಂದನ್ನು ಯಾವ್ದಾರ ಭರ್ತಿ ಮಾಡಬೇಕಾಗಿರುತ್ತೆ ಅಂತ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೇನೆ ಅದನ್ನು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ನಂತರದಲ್ಲಿ ನಿಮಗೆ ಕ್ರಿಯೇಟ್ ಆಯಿತು ಅಂದ್ಕೊಳ್ಳಿ. ಎಕ್ಸಾಂಪಲ್ ಈ ಥರ ಕ್ರಿಯೇಟ್ ಮಾಡಿದ್ದೀರಾ ಅಂದರೆ ನಿಮ್ಮದು ಕ್ರಿಯೇಟ್ ಆದಾಗ ಸೇವ್ ಅಂತ ನೀವು ಅಲ್ಲಿ ಕ್ಲಿಕ್ ಮಾಡಿದಾಗ ಕ್ರಿಯೇಟ್ ಆಗಿರುತ್ತೆ. ನಂತರದಲ್ಲಿ ನಿಮ್ಮದು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿದಾಗ ಲಾಗಿನಲ್ಲಿ ನೀವು ಲಾಗಿನ್ ಮಾಡ್ಬೋದಾಗಿರುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ ಅನ್ಬೋದು. ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಮತ್ತು ಎಜುಕೇಷನ್ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಅಂತ ಇದೆ, ಯಾವುದಕ್ಕೆ ಎಲಿಜಿಬಲ್ ಅಂತ, ಮತ್ತು ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಇರುತ್ತೆ, ಮತ್ತು ಡಿಕ್ಲರೇಷನ್ ಅಂತ ಇರುತ್ತೆ, ಪೇಮೆಂಟ್ ಆಗಿರ್ಬೋದು, ಪ್ರಿಂಟ್ ಆಗಿರ್ಬೋದು, ಲಾಗೌಟ್ ಅಂತೆಲ್ಲ ಆಪ್ಷನ್ ಇರುತ್ತೆ. ಪರ್ಸನಲ್ ಡೀಟೇಲ್ಸ್ ಅಂತಕ್ಕಂಥದ್ರಲ್ಲಿ ವಿದ್ಯಾರ್ಥಿಗಳು ಕ್ಯಾಂಡಿಡೇಟ್ ನೇಮನ್ನು ಹಾಕಬೇಕಿರುತ್ತೆ. SSLC ಮಾರ್ಕ್ಸ್ ಕಾರ್ಡ್ ಇರೋ ರೀತಿ ನಿಮ್ಮ ಹೆಸರನ್ನು ಹಾಕಿರಿ. ನಂತರ ಫಾದರ್ ನೇಮ್, ನಿಮ್ಮ ಒಂದು ಫಾದರ್ ನೇಮ್ ಇರುತ್ತೆ SSLC ಮಾರ್ಕ್ಸ್ ಕಾರ್ಡ್ ಕೊಡೋ ರೀತಿಯಲ್ಲಿ ಅದೇ ಥರ ಹಾಕಿ. ಮದರ್ ನೇಮ್ ಕೂಡ ಅದನ್ನೇ ಹಾಕಿ. ಮೇಲ್ಗಡೆ ಜೆಂಡರ್ ಅಂತ ಏನಿದೆಯಲ್ಲ, ಮೇಲ್, ಫೀಮೇಲ್, ಟ್ರಾನ್ಸ್ಜೆಂಡರ್ ಅಂತ ನಿಮ್ದು ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರದಲ್ಲಿ ಡೇಟ್ ಆಫ್ ಬರ್ತ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮೊಂದು ಡೇಟ್ ಆಫ್ ಬರ್ತ್ ಏನಿರುತ್ತಲ್ಲ, ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಿರುತ್ತೆ SSLC ಮಾರ್ಕ್ಸ್ ಕಾರ್ಡ್ ಥರದಲ್ಲಿ. ಮತ್ತು ರಿಲಿಜನ್ ಅಂತ ಕೊಟ್ಟಿದ್ರೆ ನಿಮ್ಮ ಒಂದು ಧರ್ಮ ಯಾವುದಿರುತ್ತೆ ಅದನ್ನು ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ನಂತರದಲ್ಲಿ ಕ್ಯಾಟಗರಿ ಅಂತಕ್ಕಂಥದ್ದು ಇರುತ್ತೆ, ನಿಮ್ಮೊಂದು ಕ್ಯಾಟಗರಿನ ಆಯ್ಕೆ ಮಾಡ್ಕೊಳ್ಳಿ. ಅಲ್ಲಿ ಕಾಸ್ಟ್ ಅಂತ ಏನು ಕೊಟ್ಟಿದ್ದಾರಲ್ಲ, ಸೊ ಈ ಕಡೆ ಕಾಲಮಲ್ಲಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ಕೋಬೇಕಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಅಡ್ರೆಸ್ ಅಂತ ಕೊಟ್ಟಿದ್ದಾರೆ, ಮತ್ತು ಸ್ಟೇಟ್ ಅಂತ ಕೊಟ್ಟಿದ್ದಾರೆ, ಅದನ್ನು ಮೆನ್ಷನ್ ಮಾಡಿ. ಡಿಸ್ಟಿಕ್ ಅಂತ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ಕೋಬೋದಿರುತ್ತೆ. ಡಿಸ್ಟಿಕ್ನ ಆಯ್ಕೆ ಮಾಡ್ಕೊಳ್ಳಿ. ಪಿನ್ ಕೋಡನ್ನು ಕೂಡ ಹಾಕಿ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ ಮಾತ್ರ ಇದನ್ನು ಹಾಕಬೇಕಿರುತ್ತೆ, ಇಲ್ಲಾಂದರೆ ಚಾಯ್ಸ್ ಇರುತ್ತೆ. ಅದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂತ ಎಸ್ ಅಂತ ಅಥವಾ ನೋ ಅಂತ ನೀವು ಸೆಲೆಕ್ಟ್ ಮಾಡ್ಬೋದಾಗಿರುತ್ತೆ. ನೀವು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂತ ಎಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ನೀವು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಏನಿರುತ್ತಲ್ಲ ಸರ್ಟಿಫಿಕೇಟ್, ಅದನ್ನು ಸ್ಕ್ಯಾನ್ ಮಾಡಿ ತಪ್ಪದೆ 500 KB ಒಳಗಡೆ, ಅಂದರೆ ಅಷ್ಟು ಒಂದು JPEG ಒಂದು ಫಾರ್ಮೆಟ್ನಲ್ಲಿ ಅಪ್ಲೋಡ್ ಮಾಡಬೇಕು. ಇಲ್ಲದಿದ್ದರೆ ವಿಕಲಚೇತನ ಅಭ್ಯರ್ಥಿ ಅಂತ ಪರಿಗಣಿಸಲಾಗುವುದಿಲ್ಲ ಅಂತ ಅವರು ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಓದ್ಕೋಬೋದಾಗಿರುತ್ತೆ ಕೂಡ ನೀವು ಇಲ್ಲಿ. ನಂತರ ಎಜುಕೇಷನ್ ಆಪ್ಷನ್ಗೆ ಹೋದಾಗ ಒಂದು ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಡೀಟೇಲ್ಸ್ ಅಂತ ಏನಿದೆಯಲ್ಲ, SSLC PUC ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಏನಿರುತ್ತಲ್ಲ, ಅಂದರೆ ಅದನ್ನು ಸಂಬಂಧಪಟ್ಟಂತೆ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. SSLC ಅಥವಾ 10th ಅಂತ ನೀವು ಸೆಲೆಕ್ಟ್ ಮಾಡ್ತೀರಾ. ನಂತರ ಯಾವ ಇಯರ್ ಅಂತ ಹಾಕಬೇಕಿರುತ್ತೆ. ನಂತರದಲ್ಲಿ ರಿಜಿಸ್ಟರ್ ನಂಬರ್ ಅಂತ ಏನಿರುತ್ತಲ್ಲ, SSLC ರಿಜಿಸ್ಟರ್ ನಂಬರ್ ಹಾಕಬೇಕಿರುತ್ತೆ. ಮತ್ತು ಯೂನಿವರ್ಸಿಟಿ ಏನಿದೆಯಲ್ಲ ಬೋರ್ಡ್ ಅದನ್ನು ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ನಂತರದಲ್ಲಿ ಪರ್ಸೆಂಟೇಜ್ ಇರುತ್ತಲ್ಲ ಅದನ್ನು ಮೆನ್ಷನ್ ಮಾಡಬೇಕಾಗಿರುತ್ತೆ. ನಂತರ PUC ಅಂತಕ್ಕಂಥ ಇರುತ್ತಲ್ಲ, ಅದನ್ನು ನೀವು ಸೆಲೆಕ್ಟ್ ಮಾಡಿದಾಗ, ಅಥವಾ 12th ಅಂತ ಅಲ್ಲಿ ಇಯರ್ ಅಂತ ಕೊಟ್ಟಿದ್ದಾರೆ, ಯಾವ ಇಯರಲ್ಲಿ ನೀವು PUCನ ಕಂಪ್ಲೀಟ್ ಮಾಡಿರ್ತೀರಾ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೊಟ್ಟಿರುತ್ತೆ. ನಂತರದಲ್ಲಿ ಅದನ್ನು ಕೂಡ ಹಾಕಬೇಕಿರುತ್ತೆ. ನಂತರ ಒಂದು ರಿಜಿಸ್ಟರ್ ನಂಬರ್ ಹಾಕಬೇಕಿರುತ್ತೆ. ಬೋರ್ಡ್ ಯಾವುದು ಅದನ್ನು ಆಯ್ಕೆ ಮಾಡ್ಕೊಂಡು ಪರ್ಸೆಂಟೇಜ್ ಕೂಡ ಹಾಕೊಂತ ಇರ್ತಾರೆ. ನಂತರದಲ್ಲಿ ಡಿಗ್ರಿ ಅಂತಕ್ಕಂಥದ್ದು ಇರುತ್ತಲ್ಲ, ಅದನ್ನು ಆಯ್ಕೆ ಮಾಡ್ಕೊಂಡಾಗ ಯಾವ ಇಯರಲ್ಲಿ ಅಡ್ಮಿಟ್ ಆದ್ರಿ, ಸೇರ್ಕೊಂಡ್ರಿ. ನಂತರದಲ್ಲಿ ಯಾವ ಇಯರಲ್ಲಿ ಕಂಪ್ಲೀಟ್ ಮಾಡಿದ್ರಿ, ಇಯರ್ ಆಫ್ ಪಾಸ್ ಅಂತ ಕೊಟ್ಟಿದ್ದಾರೆ. ಸೊ ಈಗ 2003ರಲ್ಲಿ ಎಕ್ಸಾಂಪಲ್ 13ರಲ್ಲಿ ಅದು ಅಡ್ಮಿಟ್ ಸೇರ್ಕೊಂಡಿದ್ದಾರೆ ಅಂದರೆ 2016 ಅಂತ ಇಲ್ಲಿ ಆಯ್ಕೆ ಮಾಡ್ಕೊಂಡಿರೋದಾಗಿರುತ್ತೆ ಎಕ್ಸಾಂಪಲ್ಗೆ. ಸೊ ಆ ರೀತಿಯಾಗಿ ನೀವು ಕೊಡುವಂಥದ್ದು ಇರುತ್ತೆ. ಅಂದರೆ 3 ವರ್ಷಗಳ ಅವಧಿ ಬರೋ ಥರದಲ್ಲಿ, ಅಥವಾ ನೀವೇ ಅಷ್ಟರಲ್ಲಿ ಕಂಪ್ಲೀಟ್ ಮಾಡಿರ್ತೀರ ಅದನ್ನು ಕೂಡ ಹಾಕ್ಬೋದಾಗಿರುತ್ತೆ. ನಂತರ ರಿಜಿಸ್ಟರ್ ನಂಬರ್ ಅದನ್ನು ಹಾಕಬೇಕಿರುತ್ತೆ ಡಿಗ್ರಿದು. ನಂತರದಲ್ಲಿ ಯೂನಿವರ್ಸಿಟಿ ಅಥವಾ ಬೋರ್ಡ್ ಅಂತಿದೆ ಅದನ್ನು ಮೆನ್ಷನ್ ಮಾಡಬೇಕಿರುತ್ತೆ ನೀವು. ಮತ್ತು ಡಿಗ್ರಿಯಲ್ಲಿ ಯಾವುದಿತ್ತು ಅಂದರೆ BA BCom BSc ಯಾವುದು ನಿಮ್ಮದು ಅದನ್ನು ಸೆಲೆಕ್ಟ್ ಮಾಡಬೇಕಿರುತ್ತೆ. ಮತ್ತು ಪರ್ಸೆಂಟೇಜನ್ನು ಹಾಕಬೇಕಿರುತ್ತೆ. ಹಾಗೆ ನಂತರ ಸೇವ್ ಅಂತ ಕೊಟ್ಟಾಗ ನಂತರದಲ್ಲಿ ಕೆಳಗಡೆ ನೋಡ್ಬೋದಾಗಿರುತ್ತೆ ನಿಮ್ಮ ಒಂದು ಕೋರ್ಸ್ ಯಾವುದಿತ್ತು, ಅಂದರೆ ನಿಮ್ಮದು 2 years ಡಿಪ್ಲೊಮಾ ಇನ್ ಎಲಿಮೆಂಟರಿ ಮಾಡಿದ್ರಾ, ಅಥವಾ 2 years ಡಿಪ್ಲೊಮಾ ಇನ್ ಎಜುಕೇಷನ್ ಸ್ಪೆಷಲ್ ಎಜುಕೇಷನ್ ಮಾಡಿದ್ರಾ, ಅಥವಾ 2 years TCH ಕೋರ್ಸ್ ಮಾಡಿದ್ರಾ, ಅಥವಾ 1 year ಅಥವಾ 2 year B.Ed ಅಂದರೆ ಬ್ಯಾಚುಲರ್ ಆಫ್ ಎಜುಕೇಷನ್ ಕೋರ್ಸ್ ಮಾಡಿದ್ರಾ, ಅಥವಾ 1 year 2 year ಸ್ಪೆಷಲ್ B.Ed ಏನಾದರೂ ಮಾಡಿದ್ರಿ ನೀವು, ಅಥವಾ 4 years ಬ್ಯಾಚುಲರ್ ಆಫ್ ಎಲಿಮೆಂಟರಿ ಎಜುಕೇಷನ್ ಮಾಡಿದ್ದೀರಾ, 4 years BA BSc ಅಥವಾ
BSc BEd ಈ ಥರ ಏನಾರು ಕೋರ್ಸ್ಗಳನ್ನ ಮಾಡಿದ್ದೀರಾ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಿರುತ್ತೆ. ಈಗ ಕಾಮನ್ ಆಗಿ ನೀವು D.Ed ಅಂತ ಏನಾದ್ರು ಕರಿತಿರಲ್ಲ ಅದನ್ನು ಮಾಡಿದರೆ ಫಸ್ಟ್ ಒನ್ ಸೆಲೆಕ್ಟ್ ಮಾಡ್ಕೋಬೇಕಿರುತ್ತೆ. ಅಥವಾ ಇಲ್ಲ ಅಂತಂದರೆ ನೀವು B.Ed ಮಾಡಿದ್ದೀರಾ ನಾರ್ಮಲ್ B.Ed ಅಂದರೆ 1 ಇಯರ್ ಅಥವಾ 2 ಇಯರ್ B.Ed ಏನಿಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಅಪಿಯರಿಂಗ್ ಅಂತ ಕೊಟ್ಟಿದ್ದಾರೆ ಅಂದರೆ ನೀವು ಓದ್ತಾ ಇದ್ದೀರಾ ಅಂತ. ಇಲ್ಲ ನಿಮ್ಮದು ಪಾಸ್ಡ್ ಆಗಿದೆ ಅಂದರೆ ಮೊದಲೇ ಪಾಸ್ ಆಗಿದೆ ನಿಮ್ಮದೆಲ್ಲ ಸರ್ಟಿಫಿಕೇಟ್ಗಳಿದೆ ಪಾಸ್ ಆಗಿದೆ ಅಂತಂದರೆ ನೀವು ಪಾಸ್ಡ್ ಅಂತ ಕೊಡಬೇಕಿರುತ್ತೆ. ನಂತರ ಅದರ ಒಂದು ರಿಜಿಸ್ಟರ್ ನಂಬರ್ ಹಾಕಬೇಕಿರುತ್ತೆ. ರಿಜಿಸ್ಟರ್ ನಂಬರ್ ನಿಮ್ಮದು B.Ed ಅಥವಾ D.Ed. ನಂತರ ಅಲ್ಲಿ ಸ್ಟೇಟ್ ಅಂತ ಕೊಟ್ಟಿದ್ದಲ್ಲಿ ಯಾವ ಸ್ಟೇಟಲ್ಲಿ ನೀವು ಅದನ್ನು ಮಾಡಿರುವಂಥದ್ದು ಅದನ್ನು ನಂತರದಲ್ಲಿ ಕಾಲೇಜ್ ಏನಿದೆಯಲ್ಲ ಇನ್ಸ್ಟಿಟ್ಯೂಷನ್ಸ್ ಟೈಪ್ ಅಂತ ಕೊಟ್ಟಿದ್ರೆ ನೀವು ಗೌರ್ಮೆಂಟಾ ಏಡೆಡ್ ಅನ್ಏಡೆಡಲ್ಲಿ ಅದು ಮಾಡಿದ್ರೆ ಅಂತ. ನಂತರದಲ್ಲಿ ಒಂದು ಕಾಲೇಜ್ ಏನಿದೆಲ್ಲ ಕಾಲೇಜ್ ಇನ್ಸ್ಟಿಟ್ಯೂಷನ್ ಅಥವಾ ಯೂನಿವರ್ಸಿಟಿ ಅಂತ ಅದನ್ನು ಆಯ್ಕೆ ಮಾಡ್ಕೋಬೇಕಿರುತ್ತೆ. ಯಾವ ಒಂದು ಕಾಲೇಜ್ ಅದು ಏನು ಎತ್ತ ಅಂತಂದ್ಬಿಟ್ಟು ನಂತರ ಪಕ್ಕದಲ್ಲಿ ಇಯರು ಯಾವ ಇಯರಲ್ಲಿ ನೀವು ಅಡ್ಮಿಟ್ ಆದ್ರಿ ಅಂತ ಇಲ್ಲಿ ಅಪಿಯರ್ ಅಂತ ಕೊಟ್ಟಿರೋದ್ರಿಂದ 2020 ಅಂತ ಕೊಟ್ಟಿದ್ದಾರೆ. ನಂತರ ಮೇಲ್ಗಡೆ ಗಮನಿಸಬಹುದಿರುತ್ತೆ ಪಾಸ್ಡ್ ಅಂತಿರೋದ್ರಿಂದ 2017ಇಂದ 19ನಲ್ಲಿ ಇಯರ್ ಪಾಸ್ಡ್ ಅಂತ ಕೊಟ್ಟಿದ್ದಾರೆ ಮತ್ತು ಪರ್ಸೆಂಟೇಜ್ ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಹಾಕೋಬೋದಿರುತ್ತೆ. ನಿಮ್ದಿನ ಪರ್ಸೆಂಟೇಜ್ ಬಂದಿರಲ್ಲ ಈಗ ಲಾಸ್ಟ್ ಸೆಮಲ್ಲಿ ಓದ್ತಿದ್ದೀವಿ ಹಾಗೆ ಅನ್ನೋರು ಅಪಿಯರಿಂಗ್ ಅಂತಲೇ ಕೊಡಿ. ಯಾಕಂದ್ರೆ ನಿಮ್ಗಲ್ಲಿ ಎಂಡ್ ಪಾಸ್ ಯಾವಾಗಾದ್ರಿ ಅಥವಾ ಎಷ್ಟು ಸ್ಕೋರ್ ಅನ್ನೋ ಥರ ನೀವು ಹಾಕ್ಲಿಕ್ಕೆ ಆಗಲ್ಲ. ಆ ಕಾರಣಕ್ಕೆ ಅಪಿಯರಿಂಗ್ ಅಂತಲೇ ಕೊಡಿ. ನಾವು ಓದ್ತಾ ಇರೋಂಥವ್ರು ಎಕ್ಸಾಮ್ ಬರೀತಿರೋಂಥವ್ರು ಅಂತ ಹೇಳ್ತಾ ಸೇವ್ ಅಂತ ಕೊಡಬೇಕಾಗಿರುತ್ತೆ. ನೆಕ್ಸ್ಟಲ್ಲಿ ಹೋಗ್ಬೋದಿರುತ್ತೆ. ಇದನ್ನು ಓದ್ಕೋಬೋದಿರುತ್ತೆ ಇನ್ನೂ ಡೌಟ್ ಇದ್ರೂ ಕೂಡ. ನೆಕ್ಸ್ಟಲ್ಲಿ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ವಿದ್ಯಾರ್ಥಿಗಳಿಗೆ ಒಂದು in which district you have wished to take the ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಯಾವ ಡಿಸ್ಟಿಕಲ್ಲಿ ನೀವು ಬರೀಲಿಕ್ಕೆ ಇಷ್ಟಪಡ್ತೀರೋ ಅಂತ ಕೊಟ್ಟಿದ್ದಾರಲ್ಲ ಸೊ ಅದನ್ನು ಕೂಡ ಅಲ್ಲಿ ನೋಡ್ಕೋಬೋದಿರುತ್ತೆ. ಈ ಅಂಕಣ ಪ್ರಮುಖವಾಗಿದ್ದು ಅಭ್ಯರ್ಥಿಯು ಹಾಜರಾಗಲಿರುವ ಅರ್ಹತಾ ಪರೀಕ್ಷೆಯ ವಿವರವನ್ನು ಭರ್ತಿ ಮಾಡಬೇಕಾಗಿರುತ್ತೆ. ಈ ಮಾಹಿತಿ ಆಧಾರದ ಮೇಲೆ ಅಭ್ಯರ್ಥಿಯು ಪ್ರಶ್ನೆ ಪತ್ರಿಕೆ ನಿರ್ಧಾರ ಆಗುತ್ತೆ. ಅದರಿಂದ ಈ ಅಂಕಣ ಭರ್ತಿ ಮಾಡುವ ಮುನ್ನ ನೋಟಿಫಿಕೇಶನ್ ಸಂಪೂರ್ಣವಾಗಿ ಓದ್ಕೊಳ್ಳಿ ಅಂತೆಲ್ಲ ಕೊಟ್ಟಿದ್ದಾರೆ. ಅಂದರೆ ವಿದ್ಯಾರ್ಥಿಗಳಿಗೆ ಇದು ಸಬ್ಜೆಕ್ಟ್ಸನ್ನು ಆಯ್ಕೆ ಮಾಡ್ಕೊಳ್ಳುವಂಥದ್ದು ಕೂಡ ಆಗಿರುತ್ತೆ. ಮತ್ತು ಪೇಪರ್ 1 ಪೇಪರ್ 2 ಅಂತೇನಿದೆಲ್ಲ ಪೇಪರ್ 1 ಅಂದರೆ ಕ್ಲಾಸ್ 1ರಿಂದ 5ನೇ ತರಗತಿಯವರಿಗೆ, ಪೇಪರ್ 2 ಅಂತಕ್ಕಂಥದ್ದು ಕ್ಲಾಸ್ 6ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗಿರುತ್ತೆ. ಆ ಕಾರಣಕ್ಕೆ ಇದನ್ನು ಕೂಡ ಗಮನಿಸ್ಕೊಂಡು ಇಟ್ಕೊಂಡಿರಿ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೂಡ ಕೊಡ್ತೇವೆ. ಈಗ ವಿದ್ಯಾರ್ಥಿಗಳಿಗೆ ಪದವಿಯಲ್ಲಿ ಈಗ ಎಕ್ಸಾಂಪಲ್ ಕೊಡೋದಾದರೆ ಸೈನ್ಸ್ ವಿದ್ಯಾರ್ಥಿಗಳು ಸೈನ್ಸನ್ನು ಮಾಡಿದ್ದಾರೆ ಅಂದರೆ ಡಿಗ್ರಿಯಲ್ಲಿ ನೀವು ಸೈನ್ಸ್ ವಿದ್ಯಾರ್ಥಿ ಆಗಿದ್ದರೆ ವಿದ್ಯಾರ್ಥಿಗಳು ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು ಅಂತ ಕೊಟ್ಟಿದ್ದಾರೆ. ಸಮಾಜ ವಿಜ್ಞಾನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ ಅವರಿಗೆ. ಅಂದರೆ ಆಪ್ಷನಲ್ ಸಬ್ಜೆಕ್ಟ್ಸ್ ಅಂತ ಕೊಟ್ಟಿರ್ತಾರೆ ನೋಡ್ಬೋದಿರುತ್ತೆ. ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಅದು ನೀವು ಕನ್ನಡ ಇಂಗ್ಲೀಷ್ ಯಾವ್ದಾರು ಆಯ್ಕೆ ಮಾಡ್ಕೋಬೋದಿರುತ್ತೆ. ನೀವು ಯಾವುದು ಓದಿರ್ತೀರೋ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಅಂದರೆ TET ಈ ಒಂದು ಎಕ್ಸಾಮ್ನಲ್ಲಿ ಯಾವುದಕ್ಕೆ ಅಪ್ಲೈ ಅಂತ ಆಗ್ತೀರಾ ಅಂತ ನೋಡಿದ್ರೆ ಅದೇ ಎಕ್ಸಾಮ್ ಬರೀತೀರಾ ಅಂದ್ಬಿಟ್ಟು. ಮತ್ತು ಆಪ್ಷನಲ್ ಸಬ್ಜೆಕ್ಟ್ಸ್ ಅಂತಕ್ಕಂಥದ್ದು ಸೈನ್ಸ್ ವಿದ್ಯಾರ್ಥಿಗಳಿಗೆ ಮ್ಯಾಥಮೆಟಿಕ್ಸು ಗಣಿತ ಅಂತ ಕೊಟ್ಟಿದ್ದಾರೆ. ನಂತರದಲ್ಲಿ ಸಮಾಜ ವಿಜ್ಞಾನ ಒಂದು ಓದಿರ್ತಕ್ಕಂಥವ್ರಿಗೆ ಡಿಗ್ರಿಯಲ್ಲಿ ಆ ಒಂದು ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ವಿಷಯಗಳನ್ನ ಪತ್ರಿಕೆ 2ರಲ್ಲಿ ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಕೋಬೇಕಿರುತ್ತೆ. ಗಣಿತ ಅಥವಾ ವಿಜ್ಞಾನ ಇವರಿಗೆ ಅವಕಾಶ ಇರೋದಿಲ್ಲ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಮತ್ತು ನೀವು ಯಾವ ಒಂದು ಭಾಷೆಯಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಯಸ್ತೀರಾ ಅದನ್ನು ಕೂಡ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಿರುತ್ತೆ ಅಂತ ಕೊಟ್ಟಿದ್ದಾರೆ. ಪೇಪರ್ 1 ಅಂತಿದೆ ಅಥವಾ ಪೇಪರ್ 2 ಅಂತಿದೆ. ಯಾವುದನ್ನು ಬರೀತೀರಾ ಅಥವಾ ಎರಡನ್ನೂ ಬರೀತೀರಾ ಅಂತಕ್ಕಂಥವ್ರು ಎರಡನ್ನೂ ಕೂಡ ಒಂದು ಎಜುಕೇಷನ್ ಮಾಡಿರುವಂಥವ್ರು ಅರ್ಹರಿರ್ತೀರಾ ಅಂತ ಹೇಳ್ಬೋದು. ನಂತರದಲ್ಲಿ ಈ ಒಂದು ವಿದ್ಯಾರ್ಥಿಗಳು ಯಾರು ಪತ್ರಿಕೆ 1ರಲ್ಲಿ ಅಂಧ ವಿದ್ಯಾರ್ಥಿಗಳು ಏನಿರ್ತಾರಲ್ಲ ವಿಜುವಲಿ ಇಂಪೇರ್ಡ್ ಸ್ಟೂಡೆಂಟ್ಸು ಗಣಿತ ಮತ್ತು ಪರಿಸರ ಅಧ್ಯಯನ ಬದಲಾಗಿ ಸಮಾಜ ವಿಜ್ಞಾನವನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅಂತ ಕೊಟ್ಟಿದ್ದಾರೆ ಅವ್ರಿಗೆ ಮಾಹಿತಿನ. ಮತ್ತು ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಕೊಟ್ಟಿದ್ದಾರಲ್ಲ ಇದ್ರ ಬಗ್ಗೆನೂ ಕೂಡ ಅಲ್ಲಿ ಕೊಟ್ಟಿದ್ದಾರೆ ಗಮನಿಸಬಹುದಾಗಿರುತ್ತೆ. ಈ ಅಂಕಣದಲ್ಲಿ ಇತ್ತೀಚಿನ ಭಾವಚಿತ್ರ ಹಾಗೂ ಅಭ್ಯರ್ಥಿಯ ಇವುಗಳನ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇಲ್ಲಿ ಪ್ರಮುಖವಾಗಿ ಭಾವಚಿತ್ರ ಇರುತ್ತಲ್ಲ ಒಂದು ಬಿಳಿ ಹಾಳೆಯ ಮೇಲೆ ಭಾವಚಿತ್ರವನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡು ಇಮೇಜನ್ನು ಸೃಷ್ಟಿಸ್ಕೋತಕ್ಕದ್ದು. ನಂತರದಲ್ಲಿ ಮತ್ತೊಂದು ಬಿಳಿ ಹಾಳೆ ಮೇಲೆ ಕಪ್ಪು ಅಥವಾ ಬ್ಲ್ಯಾಕ್ ಮಾರ್ಕರ್ ಅಥವಾ ಒಂದು ಪೆನ್ನಿಂದ ಅದು ಸಹಿಯನ್ನು ಮಾಡಿರಬೇಕು. ಸ್ಕ್ಯಾನ್ ಮಾಡಿ ಇಮೇಜ್ ಮಾಡಿಕೊಂಡು ಸಿದ್ಧಪಡಿಸ್ಕೊಂಡು ಇಮೇಜ್ಗಳು JPEG ಫಾರ್ಮೆಟ್ನಲ್ಲಿ ಇರ್ತಕ್ಕದ್ದು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಮತ್ತು ಅದು ಸೈಜ್ ಕೂಡ ಹೇಳಿದರೆ ಭಾವಚಿತ್ರ ಇಮೇಜು 5 KB × 50 KB ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸಹಿ ಅಂತಕ್ಕಂಥದ್ದು 5 KB ಇಂದ 40 KB ಒಳಗಡೆ ಇರಬೇಕು ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಇಲ್ಲಿ ಡಿಕ್ಲರೇಷನ್ ಅಂತ ನೆಕ್ಸ್ಟ್ ಆಪ್ಷನ್ ಬರುತ್ತೆ. ಅಂದರೆ ನೀವು ಒಪ್ಕೊಂಡಿದ್ರೆ ಎಲ್ಲಿರ್ತಕ್ಕಂಥದ್ದು ಈ ಅಂಕಣದಲ್ಲಿ ಈವರೆಗೆ ಭರ್ತಿ ಮಾಡಿರುವ ಮಾಹಿತಿಯು ಸರಿಯಾಗಿದೆ ಎಂದು ನೀವು ಖಾತ್ರಿಪಡಿಸ್ತೀರಾ ಅಂತಂದ್ಬಿಟ್ಟು ಒಮ್ಮೆ ಖಾತ್ರಿಪಡಿಸಿದ ನಂತರ ಯಾವುದೇ ಮಾಹಿತಿಯ ಬದಲಾವಣೆಗೆ ಅವಕಾಶ ಇರೋದಿಲ್ಲ, ಎಡಿಟಿಂಗ್ ಅವಕಾಶ ಇರೋದಿಲ್ಲ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅದನ್ನು ಗಮನಿಸ್ಕೊಳ್ಳಿ. ಮತ್ತು ಇಲ್ಲಿ ಪೇಮೆಂಟ್ ಅಂತ ಆಪ್ಷನ್ ಇರೋದಿಲ್ಲ. ಸೊ ಇಲ್ಲಿ ಅಮೌಂಟು ಮತ್ತು ಬ್ಯಾಂಕ್ ಆಗಿರ್ಬೋದು, ನಂತರದಲ್ಲಿ ಒಂದು ಚಲನ್ ID ಆಗಿರ್ಬೋದು, ಪೇಮೆಂಟ್ ಸ್ಟೇಟಸ್ ಆಗಿರ್ಬೋದು, ಪ್ರಮುಖ ಅಂಶಗಳು ತಿಳಿಸುತ್ತೆ. ಆ ಕಾರಣಕ್ಕೆ ಪೇ ನೌ ಬಟನನ್ನು ಕ್ಲಿಕ್ ಮಾಡಿ ಅಭ್ಯರ್ಥಿಯು ಕ್ರೆಡಿಟ್ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಆಗಿರ್ಬೋದು, ನೆಟ್ ಬ್ಯಾಂಕಿಂಗ್, UPI, ಚಲನ್ನು, ಬ್ರಾಂಚ್ ಪೇಮೆಂಟ್ ಮುಖಾಂತರ ಪೇ ಮಾಡೋದಕ್ಕೆ ಅವಕಾಶ ಕೂಡ ಕೊಟ್ಟಿರ್ತಾರೆ. ವಿಕಲಚೇತನ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರೋದ್ರಿಂದ ನೇರವಾಗಿ ಪ್ರಿಂಟ್ ಬಟನ್ ಒತ್ತಿ ಆ ಅಭ್ಯರ್ಥಿಗಳು ಪೂರ್ಣ ವಿವರಗೊಳ್ಳ ಅರ್ಜಿ ಮುದ್ರಿತ ಆಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಇವರಿಗೆ ಯಾವುದೇ ಫೀಸ್ ಪೇ ಇರೋದಿಲ್ಲ ಆಪ್ಷನು ವಿಕಲಚೇತನ ಅಭ್ಯರ್ಥಿಗಳಿಗೆ. ಆ ಕಾರಣಕ್ಕೆ ನಂತರದಲ್ಲಿ 2ನೇ ಹಂತದಲ್ಲಿ ನೀವೆಲ್ಲ ಪೇ ಮಾಡಿದ್ದೀರಾ ಅಂತಂದಾಗ ಅಂದರೆ ಈ ಒಂದು ಸೌಲಭ್ಯನ ಬಳಸ್ಕೊಂಡು ಅಥವಾ ಆಫ್ಲೈನಲ್ಲಿ ಕೂಡ ಬ್ಯಾಂಕ್ ಮುಖಾಂತರ ಪೇ ಮಾಡೋದಕ್ಕೂ ಕೂಡ ಬ್ರಾಂಚ್ ಪೇಮೆಂಟ್ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ ಅಂತ ಮಾಹಿತಿನ ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ನೋಡ್ಕೋಬೋದಾಗಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಈ ಥರ ಒಂದು ಪೇಮೆಂಟ್ ಎಲ್ಲ ಆದ ನಂತರ ಮತ್ತು ಲಾಗಿನ್ ಆದಂಥ ಸಂದರ್ಭದಲ್ಲಿ ಪರೀಕ್ಷಾ ಶುಲ್ಕ ಪಾವತಿಸಿರುವುದರಿಂದ ಖಾತ್ರಿಯಾದ ಬಳಿಕ ಲಾಗಿನ್ ಅಂಕಣವನ್ನು ತೆರೆಯುವುದು ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡನ್ನು ಎಂಟ್ರಿ ಮಾಡಿದಾಗ ನಿಮಗೆ ಅಲ್ಲಿ ವಿದ್ಯಾರ್ಥಿಗಳು ಗಮನಿಸ್ಕೋಬೋದಾಗಿರುತ್ತೆ. ಪ್ರಿಂಟ್ ಬಟನನ್ನು ಅಭ್ಯರ್ಥಿಯು ಪರೀಕ್ಷಾ ಶುಲ್ಕ ಪಾವತಿಸಿರುವುದರಿಂದ ಖಾತ್ರಿಯಾದ ಬಳಿಕ ಎನೇಬಲ್ ಆಗುವುದು. ಸೊ ಅಂದರೆ ಅವಾಗ ಅದು ಓಪನ್ ಆಗುತ್ತೆ. ಪ್ರಿಂಟ್ ಒತ್ತಿದರೆ ಅಭ್ಯರ್ಥಿಯ ಪೂರ್ಣ ವಿವರವುಳ್ಳ ಒಂದು ಅರ್ಜಿಯು ಮುದ್ರಿತ ಆಗ್ತದೆ ಅಂದರೆ ಲಭ್ಯ ಆಗುತ್ತೆ. ಇದನ್ನು ಮುಂದಿನ ಎಲ್ಲ ಹಂತಗಳಲ್ಲೂ ಕೂಡ ಸಹ ಹಾಜರುಪಡಿಸೋದ್ರಿಂದ ಜೋಪಾನಾಗಿ ಇಟ್ಕೋಬೇಕು ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಫರ್ಗಾಟ್ ಪಾಸ್ವರ್ಡ್ ಒಂದು ವೇಳೆ ಅಭ್ಯರ್ಥಿಯು ಬಳಕೆದಾರರ ಹೆಸರು ಆಗಿರ್ಬೋದು, ಪಾಸ್ವರ್ಡ್ ಆಗಿರ್ಬೋದು ಮರೆತು ಹೋದರೆ ಕಳೆದೋದ್ರೆ ಫರ್ಗಾಟ್ ಪಾಸ್ವರ್ಡ್ ಆಪ್ಷನ್ಗೂ ಕೂಡ ಬಳಸಬಹುದಾಗಿರುತ್ತೆ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಫರ್ಗಾಟ್ ಪಾಸ್ವರ್ಡ್ ಬಗ್ಗೆ ತಿಳಿಸಿರ್ತಾರೆ. ಆ ಸಂದರ್ಭದಲ್ಲಿ ಫರ್ಗಾಟ್ ಪಾಸ್ವರ್ಡ್ ಕೊಟ್ಟಾಗ ಈ ರೀತಿಯಾಗಿ ಓಪನ್ ಆಗುತ್ತೆ. ಆಧಾರ್ ನಂಬರ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನ್ಯೂ ಪಾಸ್ವರ್ಡ್ ಯಾವುದು, ಕನ್ಫರ್ಮ್ ಪಾಸ್ವರ್ಡ್ ಯಾವುದು ಅದನ್ನು ಕೊಟ್ಟು ಸೇವ್ ಅಂತ ಕೊಡಬೇಕಿರುತ್ತೆ ಅಂತೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ವಿಶೇಷವಾಗಿ ಕೂಡ ತಿಳಿಸಿ ನೋಡ್ಬೋದಿರುತ್ತೆ. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ವಿದ್ಯಾರ್ಥಿಗಳಿಗೆ
ಜವಾಬ್ದಾರಿಯನ್ನು ವಹಿಸಿರ್ತೀರ. ಯಾವುದೇ ರೀತಿಯ ಒಂದು ಸೈಬರ್ ಸೆಂಟ್ರ್ ಇನ್ನೊಂದು ಮತ್ತೊಂದು ತಪ್ಪು ಮಾಡ್ತು ಅಂತಂದರೆ ನೀವು ಜವಾಬ್ದಾರಿಯಾಗಿರ್ತೀರ. ಅರ್ಹತಾ ಪ್ರಮಾಣ ಪತ್ರದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಆ ಕಾರಣಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಗಮನ ಹರಿಸಿ ಹಾಕಿ ಅಂತೆಲ್ಲ ಕೊಟ್ಟಿದ್ದಾರೆ. ಮೊಬೈಲ್ ಸಂಖ್ಯೆಯನ್ನು ನೀಡಿದಲ್ಲಿ ಆಗುಹೋಗುಗಳಿಗೆ ಅಭ್ಯರ್ಥಿಗಳಿಗೆ ಜವಾಬ್ದಾರಿಯಾಗಿರ್ತಾರೆ. ಸೈಬರ್ ಸೆಂಟರ್ ಅವ್ರದ್ದು ಮೊಬೈಲ್ ನಂಬರ್ ಏನಾದ್ರು ಕೊಟ್ಟಿರೋ ಅಂತಕ್ಕಂಥದ್ದು ಎಲ್ಲ ಇತರೆ ಮಾಹಿತಿನ ಕೊಟ್ಟಿದ್ದಾರೆ, ಓದ್ಕೋಬೋದು ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್